ಯತ್ನಾಳ್ ಮತ್ತು ವಿಜೇಂದ್ರ ಬಣ ನಡುವಿನ ಕಿತ್ತಾಟ ಜೋರಾಗ್ತಾ ಇದೆ. ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ಕಿತ್ತಾಟ ನಿಮ್ಗೆ ಗೊತ್ತೇ ಇರೋದು 2019ರಿಂದ ರಾಜ್ಯದಲ್ಲಿ ಕಾಣಿಸ್ತಾ ಇರುವಂತಹ ಒಂದು ದೊಡ್ಡ ಹೋರಾಟ. ಯತ್ನಾಳ್ ನಡೆಸ್ತಾ ಇರುವಂತಹ ಹೋರಾಟ ಇತ್ತೀಚೆಗೆ ವ್ಯಾಪಕವಾಗಿ ಅದು ಬಹಳ ದೊಡ್ಡ ಮಟ್ಟದ ಪ್ರಚಾರವನ್ನು ಪಡೆದು ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಅದು ಔಟ್ ಬಸ್ಟ್ ಆಗಿದೆ. ಹಾಗಾದ್ರೆ ಯತ್ನಾಳ್ ಈ ಲೆವೆಲ್ಗೆ ಯಡಿಯೂರಪ್ಪನವರ ಮಗನ ವಿರುದ್ಧ ಕೋಪಗೊಳ್ಳೋದಕ್ಕೆ ಕಾರಣ ಏನು? ಪವರ್ ಟಿವಿ ಆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಪವರ್ ಟಿವಿಯ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಬಣ ಕಿತ್ತಾಟ ನಡೀತಿದೆ, ಯತ್ನಾಳ್ ಮತ್ತು ಯಡಿಯೂರಪ್ಪನವರ ಬಣ. ಹಾಗಾದ್ರೆ ಯಡಿಯೂರಪ್ಪನವರ ಬಣ ಮತ್ತು ಯತ್ನಾಳ್ ಬಣ, ವಿಜೇಂದ್ರ ಬಣ ಅಂತ ಕರೆಯೋಣ ಆಸ್ ಆಫ್ ನೌ. ಈ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣದ ನಡುವಿನ ಕಿತ್ತಾಟ ಜೋರಾಗೋದಕ್ಕೆ ಕಾರಣ ಏನು? ರಾಜಹುಲಿ ವಿರುದ್ಧ ಉತ್ತರ ಕರ್ನಾಟಕದ ಹುಲಿ ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ. BS ಯಡಿಯೂರಪ್ಪನವರ ಅವಧಿಯಲ್ಲಿ ಯತ್ನಾಳ್ BS ಯಡಿಯೂರಪ್ಪನವರ ಪರಮ ಆಪ್ತರಾಗಿದ್ದವರ ಪೈಕಿ ಒಬ್ರು. ಆದ್ರೆ ಅವರಿಗೆ ಯತ್ನಾಳ್ ಅವರಿಗೆ ಸ್ಥಾನವೇ ಸಿಗೋದಿಲ್ಲ, ಅವಕಾಶ ಸಿಗೋದಿಲ್ಲ, ಸಾಲು ಸಾಲು ಅವಕಾಶ ವಂಚಿತರಾಗ್ತಾರೆ. ಅಲ್ಲಿಂದ ಅಸಮಾಧಾನ ಆರಂಭ. ಅವಕಾಶ ಇದ್ರೂ ಕೂಡ ಸ್ಥಾನಮಾನ ಕೊಡದೇ ಇದ್ದದ್ದಕ್ಕೆ ಮುನಿಸಾಗ್ತಾರೆ. BS ಯಡಿಯೂರಪ್ಪನವರ ಅವಧಿಯಲ್ಲೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ಕೊಂಡಿದ್ರೆ ಸಿಗೋದಿಲ್ಲ. ವಿಜಯಪುರ ಕ್ಷೇತ್ರಕ್ಕೆ ನೀಡಿದ್ದ ಅನುದಾನವನ್ನು ಕೂಡ ಅವತ್ತಿನ ದಿನಕ್ಕೆ ನಿಲ್ಲಿಸ್ಬಿಟ್ರು. ಸೊ ಯಡಿಯೂರಪ್ಪನವರ ಕುಟುಂಬದಿಂದ ಪದೇ ಪದೇ ನನಗೆ ಅನ್ಯಾಯ ಆಗ್ತಿದೆ ಅನ್ನೋದೇ ಯತ್ನಾಳ್ ಅವರ ಆರಂಭಿಕ ಮುನಿಸಿ ಕಾರಣ. ಅದೀಗ ವಿಜೇಂದ್ರ ಅವರ ಅವಧಿಯಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ವಿಜೇಂದ್ರ ಅವಧಿಯಲ್ಲೂ ಇದೇ ಸಿಟ್ಟನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಯತ್ನಾಳು. ಹಾಗಾಗಿ ಪದೇ ಪದೇ ಹಳೆ ಸಿಟ್ಟನ್ನೆಲ್ಲ ಈಗ ಯತ್ನಾಳ್ ತೋರಿಸ್ತಿದ್ದಾರೆ. ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಇವೆಲ್ಲದಿಂದ ಯತ್ನಾಳ್ ಬೇಸರಗೊಂಡಿದ್ದಾರೆ. ತನಗೆ ಕೊಡಬಹುದಾಗಿದ್ದ ಸ್ಥಾನಮಾನ ಇಲ್ಲ, ಅವಕಾಶ ಇಲ್ಲ ಅಂತಂದಿದ್ರೆ ಬಿಡಿ ಆಯ್ತು ಬಿಡಬಹುದು ಅಂತ ಹೇಳ್ಬೋದಿತ್ತು. ಅವಕಾಶ ಇದ್ರೂ ಕೂಡ ಕಡೆಗಣನೆ ಮಾಡಿ ಅವ್ರಿಗೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದಲೇ ಕೊಡಲಿಲ್ಲ. ಹಾಗಾಗಿ ನನ್ನನ್ನು ಅವಕಾಶ ವಂಚಿತರನ್ನಾಗಿ ಮಾಡಿದ್ರು. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ರಾಜ್ಯ ರಾಜಕಾರಣಕ್ಕೆ ಬಂದು ಒಂದು ನೆಲೆ ಕಂಡುಕೊಳ್ಳೋದಕ್ಕಾಗಲಿಲ್ಲ, ಅಥವಾ ಅವರನ್ನ ನೆಲದ ಮೇಲೆ ನಿಲ್ಲೋದಕ್ಕೆ ಬಿಡಲಿಲ್ಲ ಅನ್ನೋ ಅಸಮಾಧಾನ ಯತ್ನಾಳ್ ಅವ್ರಿಗೆ ಬಹಳ ಸ್ಪಷ್ಟವಾಗಿದೆ. ಮತ್ತು ಯತ್ನಾಳ್ ಅವ್ರ ಜೊತೆಗಿದಾರಲ್ಲ ಅವರೆಲ್ಲರದು ಕೂಡ ಅದೇ ಅಸಮಾಧಾನ. ಒಂದಲ್ಲ ಒಂದು ಸಮಯದಲ್ಲಿ ಯಡಿಯೂರಪ್ಪನವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದವರು, ಎಡಬಲದಲ್ಲಿ ಗುರುತಿಸ್ಕೊಂಡಿದ್ದವರು ಇವತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ನಿಂತಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧವಾಗಿ ನಿಂತಿರೋ ಈ ಅಷ್ಟೂ ಜನ ಒಂದಲ್ಲ ಒಂದಿನ ಯಡಿಯೂರಪ್ಪನವರ ಅಕ್ಕಪಕ್ಕದಲ್ಲಿದ್ದವರು ಎಲ್ಲ ಅಸಮಾಧಾನ, ನಮಗೆ ಅವಕಾಶ ಸಿಕ್ಕಿಲ್ಲ, ಅನುದಾನ ಕೊಟ್ಟಿಲ್ಲ ಅನ್ನುವ ಅಸಮಾಧಾನದಿಂದ ಇವತ್ತು ಒಂದಾಗಿದ್ದಾರೆ. ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಯತ್ನಾಳ್ ಸೇರಿದಂತೆ ಅವರ ಬಣ ಬಹುತೇಕ ಎಲ್ಲ ಆಪ್ತರಾಗಿದ್ದವರು ಇವತ್ತು ಉಲ್ಟಾ ಆಗೋದಕ್ಕೆ ಅಥವಾ ಈ ಲೆವೆಲ್ಗೆ ಕಿಡಿಕಾರೋದಕ್ಕೆ ಎಲ್ಲಿ ಹತ್ಕೊಂಡಿದ್ದ ಬೆಂಕಿ, ಆ ಬೆಂಕಿಯನ್ನು ನಂದಿಸುವ ಪ್ರಯತ್ನ ಅವತ್ತಿನಿಂದ ಇವತ್ತಿನವರೆಗೆ ಯಾಕೆ ಯಡಿಯೂರಪ್ಪನವರು ಯಾವತ್ತೂ ಮಾಡಲೇ ಇಲ್ಲ? ಖಂಡಿತವೂ ಪ್ರಣತ್, ಏನಂದ್ರೆ ನೋಡಿ, 1994ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಾಯಕನ ಉಗಮವಾಗುತ್ತೆ. ಅದು ಬೇರೆ ಯಾರು ಅಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು 1994ರಿಂದನೂ ಸಹ ಲಿಂಗಾಯತರಲ್ಲಿ ಪ್ರಮುಖ ನಾಯಕರಾಗಿ ಬೆಳೆಯೋದಕ್ಕೆ ಆರಂಭ ಮಾಡ್ತಾರೆ. ಆಗ ಶಾಸಕರು ಸಂಸದರು ಆಗ್ತಾರೆ. ಸಂಸದರಾಗಿ ವಾಜಪೇಯಿ ಗೌರ್ಮೆಂಟ್ ಅಲ್ಲಿ ಮಂತ್ರಿಗಳು ಸಹ ಆಗ್ತಾರೆ. ಅದಾದ ಬಳಿಕ ಅವ್ರಿಗೆ ಬಿಜೆಪಿಯಲ್ಲಿ ಸಾಲು ಸಾಲು ಹಿನ್ನಡೆಗಳು ಆರಂಭವಾಗ್ತವೆ. ಪ್ರಮುಖವಾಗಿ ಏನು ಯತ್ನಾಳ್ ಅವರು ಲಿಂಗಾಯತ ಸಮುದಾಯದಲ್ಲಿ ಒಬ್ಬ ಪ್ರಬಲ ನಾಯಕನಾಗಿ ಬೆಳೀತಾ ಇದ್ದಾನೆ ಅನ್ನೋ ಒಂದು ಇದು ಅವ್ರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ನಂತರ ಅವರು ಯಾವುದೇ ಕಾರಣಕ್ಕೂ ಸಹ ಆ ಮಂತ್ರಿಮಂಡಲದಲ್ಲಿ ಸಚಿವರು ಸಹ ಆಗೋದಿಲ್ಲ. ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ತಾರೆ, ನನ್ನನ್ನು ಸಚಿವರನ್ನಾಗಿ ಮಾಡಿ, ನಾನು ವಾಜಪೇಯಿ ಗೌರ್ಮೆಂಟ್ ಅಲ್ಲಿ ಸಚಿವನಾಗಿದ್ದಂತವನು, ಈಗ ಶಾಸಕನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾರೆ. ಅದು ಸಹ ಆಗೋದಿಲ್ಲ. ಇದಕ್ಕೂ ಮುನ್ನ ಅವರು ಏನೋ ಕೆಲವೊಂದಿಷ್ಟು ಟಿಕೆಟ್ 2008ರಲ್ಲಿ ಟಿಕೆಟ್ ವಂಚಿತರಾಗ್ತಾರೆ. ಹಾಗಾಗಿ ಟಿಕೆಟ್ ಬಿಜೆಪಿಯಿಂದನೂ ಸಹ ಸಿಗೋದಿಲ್ಲ. ಹೀಗಾಗಿ ಭಾರಿ ನಿರಾಸೆಯಾಗಿ ಅವರು ಪಕ್ಷವನ್ನ ತೊರೀತಾರೆ. ಪಕ್ಷವನ್ನ ತೊರೆದು JDS ನಿಂದ ಸ್ಪರ್ಧೆ ಮಾಡ್ತಾರೆ. ಅಲ್ಲೂ ಸಹ ಸೋಲಾಗತ್ತೆ. ಅದಾದ ಬಳಿಕ ಬಂದು ಪಕ್ಷೇತರವಾಗಿ ಪರಿಷತ್ಗೆ ಆಯ್ಕೆ ಆಗ್ತಾರೆ. ಪರಿಷತ್ಗೆ ಆಯ್ಕೆ ಆದ ನಂತರ ಯಡಿಯೂರಪ್ಪನವರು ಆಗ ಬಿಜೆಪಿಯನ್ನು ತೊರೆದು KJP ಪಕ್ಷವನ್ನ ಕಟ್ತಾರೆ. KJP ಪಕ್ಷವನ್ನ ಕಟ್ಟಿ ನಂತರ ಯಡಿಯೂರಪ್ಪನವರು ಸಹ ರಿಟರ್ನ್ ಬಿಜೆಪಿಗೆ ವಾಪಸ್ ಆಗ್ತಾರೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಒಬ್ಬ ನಾಯಕ ಬೇಕಾಗಿರ್ತದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಆಗ ಯಡಿಯೂರಪ್ಪನವರು ಸ್ವತಃ ಯತ್ನಾಳ್ ಅವರನ್ನ ಖುದ್ದಾಗಿ ಪಕ್ಷಕ್ಕೆ ಕರ್ಕೊಂಡ್ಬರ್ತಾರೆ. ಈ ನಿಟ್ಟಿನಲ್ಲಿ ಕರ್ಕೊಂಬಂತಹ ಯತ್ನಾಳ್ ಅವ್ರಿಗೆ ನಂತರ ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಯಾವುದೇ ಕಾರಣಕ್ಕೂ ಸಹ ಸ್ಥಾನಮಾನ ಸಿಗೋದಿಲ್ಲ. ಅದಾದ ಬಳಿಕ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಅವಧಿಯಲ್ಲಿ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂತಹ ಅನುದಾನಕ್ಕೆ ವಿಜಯೇಂದ್ರ ಅವರೇ ಕೊಕ್ಕೆ ಹಾಕಿದ್ರು ಅಂತ ಹೇಳಿ ನೇರವಾಗಿ ಯತ್ನಾಳ್ ಅವರು ಆರೋಪವನ್ನ ಮಾಡ್ತಾರೆ. ಈ ಆರೋಪ ಇಲ್ಲಿವರೆಗೂ ಸಹ ಸಾಕಷ್ಟು ಯತ್ನಾಳ್ ಅವರಿಗೆ ಸಿಡಿಮಿಡಿ ಆಗೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಏನಂದ್ರೆ ಅಪ್ಪ ಮಕ್ಕಳು ನನ್ನನ್ನ ಬೆಳೆಯೋದಕ್ಕೆ ಬಿಡ್ಲಿಲ್ಲ, ಅಪ್ಪ ಮಕ್ಕಳು ನನ್ನನ್ನ ತುಡಿಯೋದಕ್ಕೆ ನೋಡಿದ್ರು ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಸುಮಾರು 3.5 ವರ್ಷಗಳಿಂದಲೂ ಸಹ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ವಾಗ್ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ತನಗೆ ರಾಜಕೀಯ ಜೀವನದಲ್ಲಿ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಹಿನ್ನಡೆಗೆ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರು ಈ ರೆಬಲ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪ್ರಣೋತ್.
ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.